ಸಿವಿಲ್ ಪೊಲೀಸ್ ಹಾಗೂ ಟಿಆರ್ಸಿಆರ್ ಪೊಲೀಸ್ ನೇಮಕಾತಿಯಲ್ಲಿ ಐಟಿಐ ಕೋರ್ಸ್ ಅನ್ನು ದ್ವಿತೀಯ ಪಿಯುಸಿಗೆ ಸಮಾನ ಮಾನ್ಯತೆಯಾಗಿ ಪರಿಗಣಿಸಲು ಆಗ್ರಹಿಸಿ ಇಂದು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಧಾರವಾಡ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಐಟಿಐ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವ ಗೃಹ ಇಲಾಖೆಗೆ ಹೇಳಿ ಧಿಕ್ಕಾರ. ಐಟಿಐ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವ ಗೃಹ ಇಲಾಖೆಗೆ ಹೇಳಿ ಧಿಕ್ಕಾರ. ಪೊಲೀಸ್ ನೇಮಕಾತಿಯಲ್ಲಿ ಐಟಿಐ ಅಭ್ಯರ್ಥಿಗಳನ್ನು ಕೊಡಿ, ಅವಕಾಶ ಕೊಡಿ. ಪಿಯುಸಿ ಈಕ್ವಲೆಂಟ್ ಆಗಿ ಐಟಿಐ ಅನ್ನು ಪರಿಗಣಿಸಿ. ಟಿಆರ್ಸಿಆರ್ ಪೊಲೀಸ್ ನೇಮಕಾತಿಯಲ್ಲಿ ಐಟಿಐ ಅಭ್ಯರ್ಥಿಗಳನ್ನು ಪರಿಗಣಿಸಿ. ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಐಟಿಐ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಈ ಸಂದರ್ಭದಲ್ಲಿ ಎಐಡಿವೈಒ ಜಿಲ್ಲಾಧ್ಯಕ್ಷರಾದ ಭವಾನಿ ಶಂಕರ್ ಎಸ್ ಗೌಡ ಅವರು ಮಾತನಾಡಿ, ಹಲವಾರು ಹೋರಾಟಗಳ ಫಲವಾಗಿ ರಾಜ್ಯ ಸರ್ಕಾರ ಸಿವಿಲ್ ಪೊಲೀಸ್ ಹಾಗೂ ಡಿಆರ್ಸಿಆರ್ ಪೊಲೀಸ್ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ್ದು, ವಿದ್ಯಾರ್ಹತೆಯಲ್ಲಿ ಐಟಿಐ ಕೋರ್ಸ್ ಮುಗಿಸಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಎನ್ಐಒಎಸ್ನಲ್ಲಿ ಭಾಷಾ ಕೋರ್ಸ್ ಹಾಗೂ ಶೈಕ್ಷಣಿಕ ವಿಷಯದಲ್ಲಿ ಉತ್ತೀರ್ಣರಾಗಿರಬೇಕು ಎಂದು ತಿಳಿಸಲಾಗಿದೆ. ಇವತ್ತು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಎಐಡಿವೈಒದಿಂದ ಇಲ್ಲಿ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ, ಇವತ್ತು ಐಟಿಐ ಮುಗಿಸಿರುವಂಥ ಅಭ್ಯರ್ಥಿಗಳಿಗೆ ಪೊಲೀಸ್ ನೇಮಕಾತಿ, ಸಿವಿಲ್ ಪೊಲೀಸ್ ನೇಮಕಾತಿ ಹಾಗೂ ಡಿಆರ್ಸಿಆರ್ ನೇಮಕಾತಿನಲ್ಲಿ ಎನ್ಐಒಎಸ್ ಸರ್ಟಿಫಿಕೇಟನ್ನು ಕಡ್ಡಾಯ ಮಾಡಿದ್ದಾರೆ. ಎನ್ಐಒಎಸ್ ಅಡಿಯಲ್ಲಿ ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟು ಮತ್ತು ಅಕಾಡೆಮಿಕ್ ಸಬ್ಜೆಕ್ಟನ್ನು ಕಂಪ್ಲೀಟ್ ಮಾಡಿರಬೇಕು ಅಂತೇಳಿ ಇದನ್ನು ಒಂದು ಆದೇಶ ಹೊರಡಿಸಿದ್ದಾರೆ ಅವ್ರ ನೇಮಕಾತಿ ಅಧಿಸೂಚನೆಯಲ್ಲಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಎನ್ಐಒಎಸ್ ಸರ್ಟಿಫಿಕೇಟ್ ಪಡ್ಕೊಳ್ಳೋದು ಅಂತಂದರೆ ಹರಸಾಹಸ ಪಡೋಂಥದ್ದು. ಅದು ಯಾವ ಏಜೆನ್ಸಿ ಕಂಡಕ್ಟ್ ಮಾಡ್ತದೆ, ಅದು ಎಲ್ಲಿರುತ್ತೆ ಅಂತ ಮಾಹಿತಿನೇ 199 ಭಾಗ ಅಭ್ಯರ್ಥಿಗಳಿಗೆ ಗೊತ್ತಿಲ್ಲ. ಇವನ್ ಎಷ್ಟೋ ಐಟಿಐ ಕಾಲೇಜ್ಗಳಲ್ಲಿ ಒಂದು ಅಥಾರಿಟೀಸ್ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ. ಕೂಡಲೇ ಸಿವಿಲ್ ಪೊಲೀಸ್ ಹಾಗೂ ಡಿಆರ್ಸಿಆರ್ ಪೊಲೀಸ್ ನೇಮಕಾತಿಯಲ್ಲಿ ಐಟಿಐ ಕೋರ್ಸ್ ಅನ್ನು ದ್ವಿತೀಯ ಪಿಯುಸಿಗೆ ಸಮಾನ ಮಾನ್ಯತೆಯಾಗಿ ಪರಿಗಣಿಸಬೇಕು. ಎನ್ಐಒಎಸ್ ಸರ್ಟಿಫಿಕೇಟ್ ಕಡ್ಡಾಯ ಮಾಡಿರುವುದನ್ನು ಕೈಬಿಡಬೇಕು ಹಾಗೂ ಡಿಪ್ಲೊಮಾ ಮತ್ತು ಜೆಒಸಿ ಅವರಿಗೆ ಅವಕಾಶ ನೀಡದಂತೆ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಇವರಿಗೂ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಇದರಿಂದ ಐಟಿಐ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಬೇಕು ಅಂದರೆ, ಸಡನ್ ಆಗಿ ಎನ್ಐಒಎಸ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಈಗ ಮುಂಚಿತವಾಗಿ ಡಿಆರ್ ಮತ್ತು ಸಿಆರ್ ನೇಮಕಾತಿಯಲ್ಲಿ ತಂತ ಮೇಲೆ ಮಾಡ್ತಿದ್ದಾರೆ ಸರ್. ಇವಾಗ ಸಡನ್ ಆಗಿ ಇವರು 2 ತಿಂಗಳಲ್ಲಿ ಪಿಯುಸಿಗೆ ಈಕ್ವಲೆಂಟ್ ಮಾಡಿದ್ದಾರೆ. ಇದರಿಂದ ಐಟಿಐ ಮಾಡಿದಂಥ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಅದು ಅಲ್ಲದೆ ಮತ್ತೆ ನಾವು ಈ ಕಳೆದ 5-6 ವರ್ಷಗಳಿಂದ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಧಾರವಾಡದಂಥ ನಗರಗಳಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ನಮಗೆ ಆರ್ಥಿಕ ಸಮಸ್ಯೆಗಳಿರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನಾವಿಲ್ಲಿ ಬಂದು ಓದ್ತಾ ಇದ್ದೀವಿ. ಏನೋ ಒಂದು ಕನಸುಗಳನ್ನು ಮುಂದೆ ಮಾಡಬೇಕು ಅಂತೇಳಿ ಇಟ್ಕೊಂಡಿದ್ದೀವಿ. ಆ ಕಟ್ಟಿದಂಥ 6-7 ವರ್ಷಗಳ ಕನಸಿಗೆ ರಾಜ್ಯ ಸರ್ಕಾರ ತಣ್ಣೀರೆಚ್ಚುವಂಥ ಕೆಲಸ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಯಲ್ಲಪ್ಪ ದೊರೆ, ಅರುಣ್ ಕುಮಾರ್ ಕವಿತಾಳ, ಆನಂದ್ ಮಾದರ್, ಮಹೇಶ್ ಕರ್ಜಗೆ, ಗೋಪಾಲ್ ಮಣ್ಣಪ್ಪನವರ್, ಮಹಾವೀರ್ ಮಾಕಣ್ಣನವರ್, ರುದ್ರೇಶ್ ಕಮ್ಮಾರ್ ಮುಂತಾದವರು ಭಾಗವಹಿಸಿದ್ದರು. 9 ಲೈವ್ ನ್ಯೂಸ್ ಧಾರವಾಡ.